ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಬೇರೆ ಕೊಟ್ಟವ್ರೆ. ಗ್ಯಾರಂಟಿ ಪರಂಟಿ ಬಿಡಲ್ಲ, ಅವೆಲ್ಲ ಕೊಡ್ಲಿ ಬಿಡ್ಲಿ, ಕಾಂಗ್ರೆಸ್. ಕೆಲವರು ವಯಸ್ಸಾಗಿರೋರು ಊರ್ ಬಿಟ್ಟು ಆಚೆ ನೋಡ್ತಾ ಇರಲಿಲ್ಲ. ಅವರು ಆಚೆ ದೇವಸ್ಥಾನಗಳೇ ನೋಡಿರ್ಲಿಲ್ಲ. ಅವರು ಮಕ್ಕಳಾಗ್ಲಿ ವಯಸ್ಸಾಗಿರೋರು ಅಜ್ಜಿದಿರಾಗ್ಲಿ ಮುತ್ಕಿರಾಗ್ಲಿ ಇವಾಗ ದೇವಸ್ಥಾನ ಎಲ್ಲ ತಿರುಗ್ತಾ ಇದ್ದಾರೆ, ನೋಡ್ಕೊಂಡ್ ಬರ್ತಾ ಇದ್ದಾರೆ. ಯಾರು ಗಂಡಸರು ತಗೊಂಡೋಗಿ ತೋರಿಸ್ತಾ ಇದ್ರ ಹೆಂಗಸ್ರುಗಳಿಗೆ ಜಾಡ್ಸ್ವದಿ ಮೂಲಕ ಕೂತ್ಕೊಂಡ್ ಅನ್ನೋರು ಇವಾಗ ಅವರೇ ತಿರುಗ್ಕೊಂಡ್ ಬರ್ತಾ ಇದ್ದಾರೆ, ದೇವಸ್ಥಾನಗಳು ನೋಡ್ತಾ ಇದ್ದಾರೆ, ಊರುಗಳು ನೋಡ್ತಾ ಇದ್ದಾರೆ. ಹೇಳ್ತಾರಲ್ಲ, 6 ಕೊಟ್ರೆ 10 ಕಡೆ 3 ಕೊಟ್ರೆ ಸೊಸೆ ಕಡೆ ಅಂತಾರಲ್ಲ, ಆ ಥರ ಆಗ್ಬಿಟ್ರು ಅವ್ರು. ಯಾರಿದ್ರೆ ಏನು ಸರ್, ನಮಗೆ ನೇರ್ಪ ನಡ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಯಾರಿದ್ರೆ ಏನು ಇದು ಬಂದ್ರೆ ಅವ್ರು ಬಂದ್ರು ಅದೇ ಅವರು ಜನರೇ. ಸುಮ್ಮನೆ ತ್ಯಾಪೆ ಮಾಡ್ಕೊಂಡು ಇಕ್ಕೋದು ಬೇಡ ನಮಗೆ ಯಾರು ಅಷ್ಟು ಕೇಳ್ತೀವಿ. ಇದೇನು ಕೇಳೋಣ ಸರ್. ಈಗ ಸದ್ಯಕ್ಕೆ ಮುಖ್ಯವಾಗಿ ಇಲ್ಲಿ ವಾಸವರು ಕಾಂಗ್ರೆಸ್ MLA. ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲ ಕಡೆ ಕಾಂಗ್ರೆಸ್ ಇರೋದು, 2 ಏನೋ JDS ಇರೋದು ಅಷ್ಟೇ. 2 ಕಾಂಗ್ರೆಸ್, 2 BJP. ಹೆಂಗೆ ಒಲವು ಜಾಸ್ತಿ BJP ಕಡೆ ಇದೆಯಾ ಅಥವಾ ಸೋಮಣ್ಣ ವಲಸೆ ಅಂತ ಏನಾದ್ರು ಇದೆಯಾ? ದೇವೇಗೌಡರನ್ನೇ ಸೋಸ್ಬಿಡಿರಿ ಎಲ್ಲ ಸೇರಿ. ಈ ವಾಸನೆ ಸರ್, ಏನು ಮಾಡಿದ್ರು ವಾಸನೆ ಬರೋದು. ವಾಸನೆ ಈಗ ಮುದ್ದನ್ಮೇಗೌಡರು ಟಿಕೆಟ್ ಕೊಟ್ಟವ್ರೆ, ಏನು ಕತೆ? ಮುದ್ದನ್ಮೇಗೂ ಅವ್ರಿಗೂ ಗೆಲುವು ಐತೆ ಸರ್, ಅವ್ರಿಗೂ ಗೆಲುವು ಐತೆ. ಏನೇ ಆಗಲಿ ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್. ಗ್ಯಾರಂಟಿ ಯೋಜನೆಗಳು ಬೇರೆ ಕೊಟ್ಟವ್ರೆ. ಗ್ಯಾರಂಟಿ ಪರಂಟಿ ಬಿಡಲ್ಲ, ಅವೆಲ್ಲ ಕೊಡ್ಲಿ ಬಿಡ್ಲಿ, ಕಾಂಗ್ರೆಸ್. ವ್ಯಕ್ತಿ ಅಷ್ಟೇ. ಕಾಂಗ್ರೆಸ್ ವ್ಯಕ್ತಿ ನೋಡ್ತೀವಿ. ಏನೇ ಆಗಲಿ ಕಾಂಗ್ರೆಸ್ ಹಸ್ತ. ಕೆಲಸ ಮಾಡಿದ್ರು ಡಿಸ್ಟಿಕ್ನವರು, ತುಮಕೂರು ಡಿಸ್ಟಿಕ್ನವರು ಅವರು. ಸೋಮಣ್ಣ ಅಂದರೆ ಅವ್ರು ಬೆಂಗಳೂರು ಅವರು. ಇಲ್ಲಿ ನಮ್ಮ ಡಿಸ್ಟಿಕ್ನಲ್ಲಿ ನಾವು ಮಾಡೋಣ ಅಂತ ಇದ್ದೀವಿ ಅಷ್ಟೇ. ಈಗ ಸೋಮಣ್ಣ ಅವರಿಗೆ ಗೆಲ್ಸ್ಬಿಟ್ರೆ ನಾವು ಬೆಂಗಳೂರು ಗಂಟ ಹೋಗೋಕ್ಕಾಗಲ್ಲ. ಈಗ ಕೈಗೆ ಸಿಗ್ತಾರೆ ಇಲ್ಲಿ. ಮುಖ ಸಿಗ್ತಾರೆ. ಮುದ್ದನ್ಮೇಗೌಡರು ಪರವಾಗಿಲ್ಲ, 3-4 ಸತಿ ನಿಂತಿದ್ರು. ಅವರು ಒಂದೇ ಮಾಡ್ತೀವಿ ಅಷ್ಟೇ. ಗ್ಯಾರಂಟಿ ಯೋಜನೆಗಳು ಕೊಟ್ಟವರಲ್ಲ ಬಿಡಿ ಸರ್, ಅವು ಗ್ಯಾರಂಟಿ ಅವಾಗ ಗ್ಯಾರಂಟಿ ಬೇಕಿಲ್ಲ. ಅವು ಗ್ಯಾರಂಟಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ವ್ಯಕ್ತಿ ಅಷ್ಟೇನೆ. ಗ್ಯಾರಂಟಿ ಕೊಡ್ಲಿ ಬಿಡ್ಲಿ ಅದು ಬೇರೆ, ಗ್ಯಾರಂಟಿದು ನಮಗೆ ಅದೇನಿಲ್ಲ. ಈಗ ನಾನು ಕೇಳ್ತಾ ಪ್ರಶ್ನೆ ಏನಂದ್ರೆ, ಗ್ಯಾರಂಟಿ ಯೋಜನೆ ಜಾರಿ ಮಾಡಿದಾರಲ್ಲ, ಅಲ್ಲ ಕೇಳ್ತಾ ಇರೋದು. ಅವ್ರಿಗೆ ಸಿಗ್ತಾ ಇದೆ, ಸಿಕ್ಲಿ ಬಿಡಿ, ಅದಕ್ಕೇನೀಗ ಅಲ್ಲ ಕೇಳ್ತಾ ಇರೋದು. ಕೊಡ್ತಿದಾರಲ್ಲ, ಬಡವ್ರಿಗೆ ತುಂಬಾ ಇಷ್ಟ ಆಗಿರುವಂತ ಯೋಜನೆಗಳಿವು. ಎಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಬಡವರಿಗೆ ಇಷ್ಟ ಆಗಿದೆ. ಕೆಲವರು ಈಗ ಲೈಕ್ ಮಾಡಲ್ಲ, ಅದಿಷ್ಟ. ಅದು ಯೋಜನೆಗೆ ಏನು ಬೇಕಿಲ್ಲ. ವ್ಯಕ್ತಿ ಸೋಮಣ್ಣ ಏನಷ್ಟು ನಮಗೆ ಇದಿಲ್ಲ. ಮುದ್ದನ್ಮೇಗೌಡರು ಮಾಮೂಲಿ ಒಂದು 5-6 ಸತಿ 4-5 ಸತಿಯಿಂದ ಅವರು ಇದು ಮಾಡ್ತಾವ್ರೆ. ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಯೋಜನೆಗಳನ್ನ ನಮ್ದು ಗುಬ್ಬಿ ತಾಲೂಕು, ನಮ್ದು ವಾಸಣ್ಣ. ಅದರಿಂದ ನಾವು ಕಾಂಗ್ರೆಸ್ಗೆ ಮಾಡಬೇಕು ಅಂತ ಪಕ್ಕ ಕಾಂಗ್ರೆಸ್ ಮಾಡ್ತೀವಿ ಅಷ್ಟೇ. ಅನ್ನ ಕೊಟ್ಟಿದ್ದು ಅದು ಬಿಡಿ. ಅದು ಒಟ್ನಾಗೆ ಇಂದಿರಾ ಗಾಂಧಿಗೂ ಲೆಕ್ಕ ಹಾಕೊಳ್ಳಲ್ಲ ಕಣ್ರಿ. ಈಗ ನಮ್ಮ MLA, ನಮ್ಮ ಗುಬ್ಬಿ ತಾಲೂಕಿಂದ MLA 5 ಸತಿ ಗೆದ್ದವ್ರೆ. ಇದ್ರ ಮೇಲೆ ಮಾಡ್ತೀವಿ ಅಷ್ಟೇ. ಈಗ ಸರ್, ಯೋಜನೆಗಳನ್ನ ಜಾರಿ ಮಾಡಿದಾರಲ್ವಾ, ಎಷ್ಟು ಮಟ್ಟಿಗೆ ಬಡವ್ರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿದೆ? ಬಡವ್ರಿಗೂ ಆಗ್ತಾ ಇದೆ, ಒಳ್ಳೆಯವ್ರಿಗೂ ತಗೊಂಡು ತಿಂತಾ ಇದ್ದಾರೆ. ಏನು ಇದಿಲ್ಲ, ಪಕ್ಷಾತೀತ ಎಲ್ಲರಿಗೂ ಕೊಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. BJP ನೋಡ್ಲಿಲ್ಲ, JDS ನೋಡ್ಲಿಲ್ಲ, ಕಾಂಗ್ರೆಸ್ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಎಲ್ಲರೂ ತಗೊಂಡು ತಿಂತಾ ಇದ್ದಾರೆ, ವಿರೋಧ ಮಾಡ್ತಾ ಇರ್ತಾರೆ. ಹೌದು, ಇವಾಗ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಬಸ್ ಫ್ರೀ ಕೊಟ್ಟಿದ್ದಾರೆ, ಯಾವ್ದು ಯೋಜನೆ 2,000 ಕೊಟ್ಟಿದ್ದಾರೆ. ಎಲ್ಲರೂ ತಗೊಂತಾರೆ, ಎಲ್ಲರ ಮನೆಗೂ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ. ಏನು ನಮ್ಮ ಮನೆ ಬಡವ್ರ ಮನೆ ಅದಂತ ಏನು ನೋಡ್ತಾ ಇಲ್ಲ, ಎಲ್ಲರೂ ಫ್ರೀ ಕೊಡ್ತಾ ಇದ್ದಾರೆ. ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇವಾಗ ಬಡವರು, ಒಳ್ಳೆಯವರು, ದೊಡ್ಡವರು, ಚಿಕ್ಕವ್ರು ಏನು ನೋಡ್ತಾ ಇಲ್ಲ. ಕರೆಂಟ್ ಬಿಲ್ಲು ಒಂದೊಂದು ಮನೆಗೆ 600, 700, 1000, 1,500 ಹಿಂಗೆ ಬರೋದು. ಇವಾಗೆಲ್ಲ 0 ಬರ್ತಾ ಇದೆ. ಕೆಲವ್ರು ಹೇಳ್ತಾರೆ ಸರ್, ಈಗ ಏನಂದ್ರೆ BJP ಮತ್ತೆ JDS ಆರೋಪ ಮಾಡ್ತಾರದೇನಂದ್ರೆ, ಯೋಜನೆ ತಗೊಂಡು ಹೆಂಗಸರೆಲ್ಲ ಇದು ಸೋಂಬೇರಿಗಳಾಗ್ಬಿಟ್ರು, ಗಂಡಸರೆಲ್ಲ ಕಿತ್ಕೊಂಡು ಹೊಡಿತಾವ್ರು ಹೆಂಡತಿಗೆ ಅಂತ. ಈ ತರದೇನಾದ್ರು ನೋಡಿದಿರ? ಅಲ್ಲ, ಕೆಲವರು ವಯಸ್ಸಾಗಿರೋರು ಊರ್ ಬಿಟ್ಟು ಆಚೆ ನೋಡ್ತಾ ಇರ್ಲಿಲ್ಲ. ಅವರು
ಆಚೆ ದೇವಸ್ಥಾನಗಳೇ ನೋಡಿರ್ಲಿಲ್ಲ ಅವರು. ಮಕ್ಕಳಾಗ್ಲಿ ವಯಸ್ಸಾಗಿರೋರು ಅಜ್ಜಿದಿರಾಗ್ಲಿ ಮುತ್ಕಿರಾಗ್ಲಿ ಇವಾಗ ದೇವಸ್ಥಾನ ಎಲ್ಲ ತಿರುಗ್ತಾ ಇದ್ದಾರೆ, ನೋಡ್ಕೊಂಡ್ ಬರ್ತಾ ಇದ್ದಾರೆ. ಯಾರು ಗಂಡಸರು ತಗೊಂಡೋಗಿ ತೋರಿಸ್ತಾ ಇದ್ರ ಹೆಂಗಸ್ರುಗಳಿಗೆ ಜಾಡ್ಸ್ವದಿ ಮೂಲಕ ಕೂತ್ಕೊಂಡ ಅನ್ನೋರು, ಇವಾಗ ಅವರೇ ತಿರ್ಕೊಂಡ್ ಬರ್ತಾ ಇದ್ದಾರೆ, ದೇವಸ್ಥಾನಗಳು ನೋಡ್ತಾ ಇದ್ದಾರೆ, ಊರುಗಳು ನೋಡ್ತಾ ಇದ್ದಾರೆ, ಒಂದು ಸ್ವಲ್ಪ ಚುರುಕಾಗ್ತಾರೆ. ಒಂದು ಮೂಲಕ್ಕೆ ಕೂತ್ಕೊಂಡಿರೋರು ಎಲ್ಲ ಸ್ವಲ್ಪ ಇದಾಗತ್ತೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಏನು ಚರ್ಚು, ಮಸೀದಿ ಎಲ್ಲವನ್ನು ಎಲ್ಲ ನೋಡ್ತಾ ಇದ್ದಾರೆ. ಅದೇ ಎಲ್ಲರೂ ನೋಡ್ತಾ ಇದ್ದಾರೆ. ಇವ್ರು ತೋರ್ಸೋರ, ಇವ್ರು ಗಂಡಸರು ತೋರ್ಸೋರ, ಅವ್ರಿಗೆ ದೇವಸ್ಥಾನ ತೋರ್ಸೋರ, ಇದು ತೋರ್ಸೋರ, ಚರ್ಚ್ ತೋರ್ಸೋರ, ಯಾವ್ದು ಒಳ್ಳೊಳ್ಳೆ ದೇವಸ್ಥಾನ ತೋರ್ಸೋರ, ಏನು ತೋರಿಸ್ತಾ ಇರಲಿಲ್ಲ. ಇವಾಗ ನೋಡ್ಕೊಂಡು ಚೆನ್ನಾಗಿ ಬರ್ತಾ ಇದ್ದಾರೆ ಅವರು. ಈಗ ಗುಬ್ಬಿಯಲ್ಲಿ ಯಾರಿಗೆ ಲೀಡ್ ಬರ್ಬೋದು, ಏನ್ ಕತೆ? ಮುದ್ದನ್ಮೇಗೌಡರು ಬರ್ಬೋದು. ಗ್ಯಾರಂಟಿ ಈಗ ಸೋಮಣ್ಣವರು ವಲಸಿಗರು, ಹೋದ್ ಸಲ ದೇವೇಗೌಡರು ಸೋಲ್ಸಿದ್ರಿ, ಈ ಸಲ ಸೋಮಣ್ಣವರು ಸೋಲ್ತಾರೆ ಅಂತಾರ? ಸೋಲೋ ಗೆಲ್ಲೋದ ಅದು ದೇವ್ರಿಚ್ಛೆ. ಒಟ್ಟಿನಲ್ಲಿ ಇಲ್ಲಿ ಮುದ್ದನ್ಮೇಗೌಡರು ಲೀಡ್. ತುಮಕೂರು ಇಲ್ಲಿ ಮುದ್ದನ್ಮೇಗೌಡರು. ಹೌದು ಮುದ್ದನ್ಮೇಗೌಡರು ಲೀಡು. ಯಾಕೆ ಮುದ್ದನ್ಮೇಗೌಡರು ಬೇಕು? ಇಲ್ಲಿ ನಮ್ಮ ಇದು ಇದು ಐತಲ್ಲ, ಇಲ್ಲಿ ನಮ್ಮ ವಾಸಣ್ಣ ಐತಲ್ಲ, ಅವ್ರ ಕಡೆಯಿಂದ ನಾವು ಅದಕ್ಕೆ ಮುಂಚೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂಚೆ ಒಂದ್ಸತಿ ಗೆದ್ದಿದ್ರಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಕೈ ತಪ್ಪಿದ್ಕೆ ದೇವೇಗೌಡರು ಬಂದು ಹಾಳು ಮಾಡಿದ್ರು ಅವ್ರಿಗೆ. ಇಲ್ಲಿ ಅವರೇ ಬರ್ತಾ ಇದ್ದಿದ್ದು, ಇಲ್ಲಿ ಗ್ಯಾರಂಟಿ ಅವರೇ ಬರೋದು. ಈ ದೇವೇಗೌಡರು ಕೊಟ್ಟು ಮೈತ್ರಿ ಮಾಡ್ಕೊಂಡು ಇವರು ಅವ್ರಿಗೆ ಕೊಟ್ಟು ಅವರು ಇವ್ರು ಹಾಳು ಮಾಡ್ರು ಅಷ್ಟೇ. ಇಲ್ಲಿ ಹೋದ್ಸತಿನೂ ಇವರೇ ಬರ್ತಾ ಇದ್ದಿದ್ದು. ಇನ್ನೊಂದು ಕೇಳ್ತೀನಿ ಸರ್, ಇವರು ಮೈತ್ರಿ ಆಗಿ ಬಂದಿದಾರಲ್ಲ, ಇದು ಇಷ್ಟ ಆಯ್ತಾ ನಿಮ್ಗೆ ಅಂತ? ನಮಗೆ ಇಷ್ಟ ಇಲ್ಲ ಸರ್. ಮೈತ್ರಿ ಅದು ಅವ್ರಿಗೆ ಸೇರಿದ್ದು ನಮ್ಗೇನಿಲ್ಲ. ಕೆಲವು ಸಲ ನೀವು JDS ನ ಇಲ್ಲಿ ಗೆಲ್ಸಿದಿರಿ. ಹೌದು ಅಕ್ಕಪಕ್ಕದಲ್ಲೆಲ್ಲ. ಈಗ JDS ಅವರು ಹಸಿರು ಸಾಲ ಹಾಕೊಂಡು ಓಟ್ ಕೇಳ್ತಿದ್ದಾರೆ, ಇದಕ್ಕಿದ್ದಂಗೆ ಹೌದು. ಇದ್ರ ಬಗ್ಗೆ ಖುಷಿ ಇದೆ ನಿಮ್ಗೆ? ನಮ್ಗೆ ಖುಷಿ ಏನಿಲ್ಲ, ಬೇಸರನೇ ಅದು. ಹೌದು, ಜಾತ್ಯತೀತ ಅನ್ನೋ ಪದಕ್ಕೆ ಕೆಟ್ಟ ಹೆಸರು ಫಸ್ಟಿಗೆ ಎಷ್ಟು ಚೆನ್ನಾಗಿದ್ರು ಅವರು. ಯಾವಾಗ ಇತ್ತಾತ ಆಡಕ್ ಶುರು ಮಾಡಿರೋ ಅಲ್ಲಿ ಕ್ಲೋಸ್ ಆತ ಅವ್ರದ್ದು. ಒಂದ್ ಕಡೆ ಹೋಗಿ ಒಂದ್ ಕಡೆಗೆ ಒಂದು ಸರಿಯಾಗಿರ್ಲ ಅವರು. ಬಿಜೆಪಿಲಿ ಯಾವಾಗ ವಾಪಸ್ ತಗೊಂಡ್ಬಿಟ್ರು, ಇವರಿಗೆ ಮುಖ್ಯಮಂತ್ರಿ ಆಗಿದ್ರಲ್ಲ ಇದ್ರಲ್ಲಿ ಬಿಜೆಪಿನಲ್ಲೇ ಫಸ್ಟ್. ಅವಾಗ ಯಡಿಯೂರಪ್ಪನ್ಗೆ ಊಟಕ್ಕೆ ಇಕ್ಬಿಟ್ಟು ತಟ್ಟೆ ಕಿತ್ಕೊಂಡ್ಬಿಟ್ರು ಅವಾಗ. ಈಗ ಇಲ್ಲಿ ನುಸಿತಾರೆ, ಅಲ್ಲಿ ನುಸಿತಾರೆ. ಇವ್ರದ್ದು ಯಾವ ಗ್ಯಾರಂಟಿ ಇವ್ರದ್ದು? ಯಾವ್ದು ಸರಿ ಎಲ್ಲಿ ನುಸಿಯೋದು ಏನೂ ಆಗಲ್ಲ. 3 ಕಡೆ ನಿಂತವ್ರೆ, ಏನಾಗತ್ತೋ ದೇವ್ರಿಗೆ ಗೊತ್ತು. ಗಾದಿ ತಕ್ಕ ಹೇಳ್ತಾರಲ್ಲ, 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತಾರಲ್ಲ, ಆ ತರ ಆಗ್ಬಿಟ್ರು ಅವ್ರು. ಫುಲ್ ಈಗ JDS ಇವ್ರ ಜೊತೆ ಸೇರಿದ್ ಇಷ್ಟನೇ ಇಲ್ಲ. ಅವ್ರು ಒಂಟಿಯಾಗಿ ಬಂದಿದ್ರೆ ಏನಾರು ಮಾಡ್ಬೋದಿತ್ತು. ಹೌದು ಸರ್, ಹೌದು ಒಂಟಿಯಾಗಿ. ಹೌದು. ಈಗ ಗ್ಯಾರಂಟಿ ಕಡೆ ಎಲ್ಲ ಇವ್ರದೇನಾ? ವಾಸಣ್ಣ ನಮಗೆ. ಈಗ ಇನ್ನೊಂದು ಪ್ರಶ್ನೆ, ಮುದ್ದನ್ಮೇಗೌಡರು ಫಸ್ಟ್ ಟೈಮ್ ಬಂದು ಚೆನ್ನಾಗಿ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರು ಅಲ್ವಾ? ಎಲ್ಲರ ಜೊತೆ ಮಿಂಗಲ್ ಆಗಿದ್ರು ಅವರು ಅಂತ ಇದ್ರು. ಎಲ್ಲರ ಕಡೆ ಬರೋರು, ಮಾತಾಡ್ಸೋರು, ಅಲ್ಲಿ ಸ್ವಲ್ಪ ಇದು ಮಾಡೋರು, ಕೆಲ್ಸಗಳು ಮಾಡೋರು, ಎಲ್ಲ ಚೆನ್ನಾಗಿ ಇದು ಮಾಡೋರು. ಈಳುವಾಗ ಜನ ಸಂಪರ್ಕಗಳು ಇದ್ದಾರೆ ಅವರು. ಅವ್ರಿಗೆ ಟಿಕೆಟ್ ಕೊಡದಾಗೂ ಬಂದು ಏನಾದ್ರು ನೋಡಿದ್ರೆ ಬರ್ತಾ ಇದ್ರು. ಅಷ್ಟೊಂದು ಇದಿರುತ್ತಿರಲಿಲ್ಲ, ಅಧಿಕಾರ ಇರ್ಲಿಲ್ವಲ್ಲ. ಬರ್ತಾ ಇದ್ರು, ರೌಂಡ್ ಹೊಡಿತಾ ಇದ್ರು, ಅಷ್ಟೊಂದು ಇದ್ದಿರ್ಲಿಲ್ಲ. ಮಾತಾಡ್ಸೋರು. ಹೌದೌದು, ಮಾತಾಡ್ಸೋರು. ದೇವೇಗೌಡರು ಕೊಡ್ತಾ ಹೋಗಿದ್ರೆ ಶೂರಾಗಿ ಗೆಲ್ಲೋರು ಅವರು. ಹೌದು, ಕಾಂಗ್ರೆಸ್ನವರೇ ಹಾಳು ಮಾಡಿದ್ರು. ಹೌದು, ದೇವೇಗೌಡರು ಕಟ್ಟಿದ್ದಂಗೆ ಲಾಸ್ಟ್ ಟೈಮ್ ತಪ್ಪಾಯ್ತು. ತಪ್ಪು ಅವರೇ ಪರಿಚಯ ಮಾಡ್ಕೋಬೇಕು ಅಷ್ಟೇ ಅವರು. ಏನು ತಪ್ಪೇ ಅದು. ಈ ಸಲ ಖುಷಿ ಇದೆ ಅಂದ್ರೆ ಕೊಟ್ಟಿದ್ದು. ಸೂಪರ್ ಖುಷಿ ಇದೆ, ಖುಷಿ ಇದೆ.